ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಂಪುಟ ವಿಸ್ತರಣೆ ಬಳಿಕ ಆಡಿಯೋ ವೈರಲ್ ವಿಚಾರ. ಆ ಆಡಿಯೋದಲ್ಲಿ ಹೈಕಮಾಂಡ್ ವಿರುದ್ಧ ಮಾತನಾಡಿಲ್ಲ. ದಾವಣಗೆರೆಯಲ್ಲಿ ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಸಹಜವಾಗಿ ನನಗೆ ಬೇಸರ ಆಗಿದೆ. ವರಿಷ್ಠರ ನಿರ್ಧಾರವನ್ನ ಸಿದ್ದರಾಮಯ್ಯ ಅವರೇ ಒಪ್ಪಿಕೊಳ್ತಾರೆ. ಇನ್ನು ನಾನ್ಯಾವ ಲೆಕ್ಕ? ಪಕ್ಷದಲ್ಲಿದ್ದುಕೊಂಡೇ ಕೆಲಸ ಮಾಡ್ತೇನೆ. ನಾನು ಅಬಕಾರಿ ಸಚಿವನಾಗಿ ಒಳ್ಳೆಯ ಕೆಲಸವನ್ನ ಮಾಡಿದ್ದೆ. ನನ್ನ ಮೇಲಿನ ಯಾವ ಆರೋಪಗಳು ಸಾಬೀತಾಗಿಲ್ಲ. ನನ್ನ ಬಗ್ಗೆ ವರಿಷ್ಠರಿಗೆ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಪಕ್ಷದ ವರಿಷ್ಠರ ವಿರುದ್ಧ ನಾನು ಮಾತನಾಡಿಲ್ಲ ಅಂತ ತಿಮ್ಮಾಪುರ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಿಮ್ಮಾಪುರ್ ಅವರ ಹೆಸರು ಬಹಳ ಓಡಾಡ್ತಾ ಇತ್ತು. ಅವರಿಗೆ ಮತ್ತೆ ಅವಕಾಶ ಸಿಗುತ್ತೆ ಅಂತ ಹೇಳಿ ನೋಡಿದ್ರೆ ಅವಕಾಶ ಸಿಗಲಿಲ್ಲ ಅವರಿಗೆ. ನಾನು ಫಸ್ಟ್ ಪಕ್ಷದ ಶಿಸ್ತಿನ ಪಕ್ಷದ ಹೈಕಮಾಂಡ್ ಹೇಳಿದ್ರೆ ಅದು ನಾನು ವಿರೋಧ ಮಾತನಾಡ್ತಕ್ಕಂಥ ಪಕ್ಷದ ಇಮೇಜ್ ಅಂಥದ್ದೇನು ಮಾತಾಡಿಲ್ಲ. ಅಲ್ಲಿ ನೋಡಿದ್ದೀರಿ, ನಾನು ಮಾತಾಡಿದ್ದೀನಿ. ಸುಖ ಸುಮ್ಮನೆ ನನ್ನ ಹೆಸರು ಯಾರು ಮಾತಾಡಿದ್ದಾರೆ, ಏನಿದ್ದಾರೆ ಅಂತ ನೋಡಿದ್ದೇನೆ. ನಾನೇನು ಮಾತಾಡಿದ್ದೆ? ಯಾರು ಹೈಕಮಾಂಡ್ ಬಗ್ಗೆ ನನ್ನ ಕಡೆ ಮಾತಾಡ್ತೀನಿ? ಯಾರ ಮೇಲೆ ಬರೋದಿಲ್ಲ. ಗಾಂಧೀಜಿ ಮೇಲೆ ಬಂದಿಲ್ಲ, ಕೆಂಪೇಗೌಡ ಮೇಲೆ ಬಂದಿಲ್ಲ. ಅವು ಆರೋಪಗಳು ಏನೋ ನಿಜ ಆಗಿಲ್ಲ. ಸುಖ ಸುಮ್ಮನೆ ಈಗ ನೋಡಿ, ನಾನೇನು ಮಾತಾಡಲಿಲ್ಲ. ತಿಮ್ಮಾಪುರು ಹೈಕಮಾಂಡ್ ಮಾತಾಡಿಲ್ಲ ಹಂಗಂದ್ರು ಇದೇ ನನ್ನ ಮಾತೇನಾದ್ರು ಅವ್ರು ಯಾವ್ಯಾವ ಕಟ್ಟೆಗೆ ಇಟ್ಕೊಂಡು ನಮ್ಮನ್ನು ಬೇಡ ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಮ್ಮ ಸಿದ್ದರಾಮಯ್ಯ ಸಾರಿಗೆ ಒಪ್ಪಿದ್ದಾರೆ. ತಿಮ್ಮಾಪುರ ಫಸ್ಟಲ್ಲಿ ಹೇಳಿದ್ನಲ್ಲ, ನಾನು ಶಿಸ್ತಿನ ನನ್ನ ಪಕ್ಷಕ್ಕೆ ಯಾವುದೇ ಪಕ್ಷಿಸಲ್ಲ ರೀತಿಯಲ್ಲಿ ನಿಲ್ತಕ್ಕಂಥ ವ್ಯಕ್ತಿ. ಆ ನಂತರ ಮಂತ್ರಿಗಿರಿ ಎಮ್.ಎಲ್.ಎ ಹೈಕಮಾಂಡ್ದವ್ರ ಬಳಿ ತೀರ್ಮಾನ ಪವರ್ ಗೇಮ್ದಲ್ಲಿ ನಾವು ಆಟ ಆಡಕ್ಕೆ ಬರ್ಲಂತ ನಾವು ಸೋತಿರ್ಬೋದು ಅಷ್ಟೇ. ಯಾರಿಗಾಗಲ್ಲ ರೀ. ನಾನು ಒಳ್ಳೆ ಕೆಲಸ ಮಾಡಿದ್ದೇನೆ. ಡಿಪಾರ್ಟ್ಮೆಂಟದಲ್ಲಿ ನಾನು ರೆವಿನ್ಯೂ ಹೆಚ್ಚು ಮಾಡಿದ್ದೇನೆ. 40,000 ನನ್ನ ಭಾವನೆ ಏನಿದೆ ಅಂದರೆ, ಯಾಕಪ್ಪ ನಮಗೆ ಒಂದು ರೀತಿ ಕೇಳಿದ್ರೆ ಭಾವನೆ ಅಷ್ಟಕ್ಕೆ ಸೀಮಿತವಾಗಿ ನಾನು